ಐತಿಹಾಸಿಕ ಲಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮಕ್ಕೆ ಸಚಿವ ಎಚ್.ಕೆ. ಪಾಟೀಲ ಚಾಲನೆ. ಐತಿಹಾಸಿಕ ಲಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮಕ್ಕೆ ಹಾಲಗುಂಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಸಚಿವ ಎಚ್.ಕೆ. ಪಾಟೀಲ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮಸ್ಥರು ಪ್ರಾಚ್ಯಾವಶೇಷಗಳ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಎಲ್ಲ ಪ್ರಾಚ್ಯಾವಶೇಷಗಳ ಸಂರಕ್ಷಿಸುವ ಕೆಲಸ ಮಾಡುತ್ತೇವೆ. ಲಕುಂಡಿಯಲ್ಲಿ 101 ದೇವಸ್ಥಾನದಲ್ಲಿ ಬಾವಿಗಳಿವೆ. ಅವುಗಳನ್ನು ಮರುಸೃಷ್ಟಿ ಮಾಡುವ ಕೆಲಸ ಸಾಧ್ಯವಿದ್ದರೆ ಮಾಡುತ್ತೇವೆ. 5 ಬಾವಿ ಶಿಲಾಶಾಸನಗಳು, ಪ್ರಾಚೀನ ಅವಶೇಷಗಳು ಸಿಕ್ಕಿವೆ ಎಂದರು. ಇಲ್ಲೇ ಲಕ್ಕುಂಡಿ ಒಳಗರಿ ಮಳೆ ಆದ್ಕೂಲೆ ಹೋಗಾರಿ ಅದೊಂದು ಹವ್ಯಾಸ ರೀ. ಕೊಡ್ತೀರಿ ಏನಂತ ಕೇಳಿದ್ರಿ, ನಾ ಖುಷಿಲಿಂತ್ರ ಕೊಡ್ತೇನೆ ಅಂತ ಹೇಳಿ ಎಲ್ಲ ಪ್ಯಾಕ್ ಶ್ರೀ ಉಮೇಶ್ ಗೌಡ ಪಾಟೀಲ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಸರ್ ನೋಡ್ರಿ ಮೊಬೈಲ್ ತೆಗಿರಿ. ನಿಮ್ಮ ವಾರ್ಡ್ಗೆ ಪಾಲ್ಕಿಯನ್ನು ತೆಗೆದುಕೊಂಡು ಹೋಗ್ಬೇಕು. ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಮಾನ್ಯ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕರ್ನಾಟಕ ಇತಿಹಾಸ ಅಕಾಡೆಮಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಶ್ರೀ ಸುರೇಶ್ ನಾಡಗೌಡರವರು ಮಾನ್ಯ ಕುಲಪತಿಗಳು ಕನ್ನಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದೀವಿ. ಡಾಕ್ಟರ್ ದೇವೇಗೌಡ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಸೀಟು ಬಂದು ಆಸೀನರಾಗಬೇಕು. ಕರ್ನಾಟಕ ಧನ ಸರ್ಕಾರದ ಬಹಳ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ. ಸತ್ಯನೆಂದನ ಬೇಡ, ಸೋತೆನೆಂದನ ಬೇಡ, ಬತ್ತಿತೆನ್ನಳು ಸತ್ವ ದೂಟೆಯನ ಬೇಡ, ವೃತ್ತಿ ಎನ್ನುವುದೊಂದು ತೆರಳಿತ ತೆರಳು. ಹೀಗೆ ಆಗಮಿಸಿರುವಂತ ಸಾಹಿತ್ಯದ ಬಗ್ಗೆ, ಇತಿಹಾಸದ ಬಗ್ಗೆ ಬಹಳಷ್ಟು ಆಸಕ್ತಿ ಮತ್ತು ಅಭಿರುಚಿಯನ್ನ ಹೊಂದಿರುವಂತ ಸನ್ಮಾನ್ಯ ಕಾನೂನು ಈ ರೀತಿ ಸರ್ ಈ ಕಡೆ ಸರ್ 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 ಒಂದ್ ನಿಮಿಷ ಸರ್ ಈ ಕಡೆ ಸರ್ ಒಂದ್ ನಿಮಿಷ ತಡಿ.